ಆಯ್ತಪ್ಪ, ಅವನು ಹಸಿವಿನಿಂದ ತುಂಬಾ ಸಾಯುವಂತ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ ಅಂದ್ರೆ ನಾವು ಅವನಿಗೆ ಅನ್ನ ಹಾಕ್ಲೇಬೇಕು ಅಂತ ಬೋಳೆಶಂಕರ ಹೇಳ್ತಾನೆ. ಬೋಳೆಶಂಕರ, ನೋಡಣ್ಣ, ನೀನು ಯಾವುದೇ ಮುಜುಗರ ಇಲ್ಲದೆ ನಮ್ಮ ಮನೆಯಲ್ಲಿ ಊಟ ಮಾಡಬಹುದು. ಕೋಡಂಗಿ ಕರೆದುಕೊಂಡು ಹೋಗಿ ಪಂಕ್ತಿಯಲ್ಲಿ ಕೂರಿಸು. ನೀವೆಲ್ಲ ಹಂದಿಗಳ ಹಾಗೆ ವಾಸ ಮಾಡುತ್ತಿದ್ದೀರಿ, ಮನುಷ್ಯರ ತರ ಜೀವಿಸೋದು ಹೇಗೆಂದು ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಬೋಳೆಶಂಕರ ನಾಟಕದ 15ನೆಯ ದೃಶ್ಯದಲ್ಲಿ ನಾವೇನೇನು ತಿಳ್ಕೊಂಡ್ವಿ ಕಳೆದ ತರಗತಿಯಲ್ಲಿ ಅಂದ್ರೆ, ಬೋಳೆಶಂಕರನ ರಾಜ್ಯದ ಜನರ ಜೊತೆ ಸೈತಾನ ಹಸಿವಾಗಿದೆ, ನನಗೆ ಊಟ ಮಾಡಬೇಕು ಅಂತ ಅವನು ಕೇಳ್ಕೊತಾನೆ. ಅದರ ಬದಲಿಗೆ ನನಗೆ ಉಚಿತವಾಗಿ ಅಂದ್ರೆ ಫ್ರೀ ಆಗಿ ನನಗೆ ಊಟ ಬೇಡ, ನಾನು ಅದಕ್ಕೆ ಚಿನ್ನದ ನಾಣ್ಯವನ್ನ ಎಷ್ಟು ಬೇಕು ಅಷ್ಟು ಕೊಡ್ತೀನಿ ಅಂತ ಹೇಳಿದಾಗ ಆ ರಾಜ್ಯದ ಜನರು ಆ ಚಿನ್ನದ ನಾಣ್ಯವನ್ನ ಬೋಳೆಶಂಕರನ ತರನೇ ತಿರಸ್ಕರಿಸ್ತಾರೆ. ಹಾಗೆ ತಿರಸ್ಕರಿಸಿದಾಗ ಸೈತಾನನಿಗೆ ಕೋಪ ಬರುತ್ತೆ. ಅವನು ಹೇಳ್ತಾನೆ, ನನ್ನನ್ನ ಬಿಟ್ಟು ಬಿಡಿ, ನನ್ನ ಪಾಡಿಗೆ, ನೀವು ನಾನು ಹಸಿವಿನಿಂದ ಸತ್ತೋದ್ರೂ ಪರವಾಗಿಲ್ಲ ಅಂತ ಹೇಳ್ತಾನೆ. ಆಗ ಜನರು, ಸಾಯ್ಬೇಡ, ಒಂದೋ ನಮ್ಮಲ್ಲಿ ಊಟ ಮಾಡು, ಇಲ್ಲ ನಮ್ಮ ಬೋಳೆಶಂಕರ ಮಹಾರಾಜರಲ್ಲಾದ್ರೂ ಊಟವನ್ನ ಮಾಡಿ ನೀನು ಹಸಿವನ್ನ ನೀಗಿಸ್ಕೊ ಅಂತ ಹೇಳ್ತಾರೆ. ಅದನ್ನು ಕೂಡ ಕೇಳದ ಸೈತಾನ ಹೇಳ್ತಾನೆ, ನೀವು ನನ್ನ ಜೊತೆ ಈಗ ಕೂತ್ಕೊಂಡ್ರೆ ನಿಜವಾಗಿ ನಾನು ಸತ್ತೋಗ್ತೀನಿ ಅಂತ ಹೇಳಿದಾಗ ಆ ಊರಿನ ಜನರೆಲ್ಲ, ಆಯ್ತು, ನೀನು ಸಾಯೋದು ಬೇಡ ಅಂತ ಹೇಳಿ ಅವರೆಲ್ಲ ಹೊರಟೋಗ್ತಾರೆ. ಹೊರಟೋದಂಥವ್ರು ಅಲ್ಲಿ ಎಲ್ಲಿಗೆ ಹೋಗ್ತಾರೆ? ಮಹಾರಾಜ ಬೋಳೆಶಂಕರನ ಹತ್ರ ಈ ವಿಷಯವನ್ನ ಮುಟ್ಟಿಸ್ಬೇಕು ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿವರೆಗೆ ನಾವು ತಿಳ್ಕೊಂಡ್ವಿ. ಈಗ ಈ ಒಂದು ತರಗತಿಯಲ್ಲಿ ಮುಂದೆ ಏನಾಗುತ್ತೆ, ಬೋಳೆಶಂಕರನಿಗೆ ಆ ವಿಷಯ ಮುಟ್ಟಿದ ಮೇಲೆ ಏನಾಗುತ್ತೆ ಅನ್ನೋದನ್ನ ಈ ಒಂದು 16ನೆಯ ದೃಶ್ಯದಲ್ಲಿ ನೋಡೋಣ, ಬನ್ನಿ. ದೃಶ್ಯ 16. ಕೇಳಿ ತಿಳ್ಕೊ, ಏನ್ ಸುದ್ದಿ ಹೇಳಿ ನಮಗಂತ. ಕೇಳಿ ತಿಳ್ಕೊ, ಏನ್ ಸುದ್ದಿ ಹೇಳಿ ನಮಗಂತ. ಅರಮನೆ, ಬೋಳೆಶಂಕರ, ರಾಣಿ ಊಟದ ಪಂಕ್ತಿಯಲ್ಲಿ ಕೂತ ಜನ. ಇಷ್ಟು ನಾವಿಲ್ಲಿ ಕಾಣುವಂತ ದೃಶ್ಯ. ಒಂದು ಅರಮನೆ, ಬೋಳೆಶಂಕರನ ಅರಮನೆ ಕಾಣುತ್ತೆ. ಅಲ್ಲಿ ರಾಣಿ ಮತ್ತೆ ಊಟದ ಪಂಕ್ತಿಯಲ್ಲಿ ಕೂತಿರುವ, ಪಂಕ್ತಿ ಅಂದ್ರೆ ಊಟದ ಒಂದು ಸಾಲಿನಲ್ಲಿ, ಊಟ ಮಾಡ್ಲಿಕ್ಕೆ ಕೂತಿರುವಂತ ಸಾಲಿನಲ್ಲಿ ಕೂತಿರುವಂತ ಜನರನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಇಲ್ಲಿ ಬೋಳೆಶಂಕರ ಮತ್ತೆ ರಾಣಿ ಊಟವನ್ನ ಹಾಕ್ತಿದ್ದಾರೆ, ಜನರು ಊಟ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ, ಬನ್ನಿ. ಒಬ್ಬ ಓಡ್ಕೊಂಡ್ ಬರ್ತಾನೆ. ಒಬ್ಬ ಬಂದು, ಸ್ವಾಮಿ, ನಾವೇನ್ ಮಾಡ್ಬೇಕೋ ತಿಳಿಯುತ್ತಿಲ್ಲ. ಅವನ್ ಯಾವನೋ ದೊಡ್ಡ ಮನುಷ್ಯನೇ ಇರ್ಬೇಕು, ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆ ಬಟ್ಟೆ ಬರೆಯಲ್ಲಿ ಇರ್ಬೇಕಂತ ಬಯಸ್ತಾನೆ, ಆದ್ರೆ ಕೆಲಸ ಮಾಡೋದಿಲ್ಲ. ದೇವರ ಹೆಸರಿನಲ್ಲಿ ಊಟ ಮಾಡೋದಕ್ಕೂ ನಿರಾಕರಿಸಿದ. ನೋಡಿ, ದೇವರ ಹೆಸರಿನಲ್ಲಿ ಊಟ ಮಾಡೋದಕ್ಕೂ ನಿರಾಕರಿಸಿದ. ಪುಕ್ಕಟೆ ಬೇಡ, ಪ್ರತಿಯಾಗಿ ಚಿನ್ನ ಕೊಡೇನೆ, ಅನ್ನ ಕೊಡಿ ಅಂತಾನೆ. ನಮ್ಮ ಮಕ್ಕಳ ಹತ್ತಿರ ನೀವು ಧಾನ್ಯದಿಂದ ಮಾಡಿಕೊಟ್ಟ ಚಿನ್ನದ ಚೂರುಗಳೇ ಬೇಕಾದಷ್ಟಿವೆ, ಇವನ ಚಿನ್ನ ತಗೊಂಡೇನು ಮಾಡೋಣ? ಆದ್ರೆ ಈಗ ಬಿಟ್ರೆ ಆತ ಹಸಿವೆಯಿಂದ ಸಾಯೋದಂತೂ ನಿಶ್ಚಿತ. ಬೋಳೆಶಂಕರ ಮತ್ತೆ ರಾಣಿ ಇದ್ದಂತ ಸಂದರ್ಭದಲ್ಲಿ ಆ ಒಂದು ಬೋಳೆಶಂಕರನ ಅರಮನೆಗೆ ಓಡ್ಕೊಂಡು ಬಂದು ಒಬ್ಬ ಹೇಳ್ತಾನೆ, ಸ್ವಾಮಿ, ಇಲ್ಲೊಬ್ಬ ಏನಾಗಿದೆ, ಇಲ್ಲಿ ಏನ್ ವಿಚಾರ ಆಗಿದೆ ಅಂದ್ರೆ, ಒಬ್ಬ ದೊಡ್ಡ ಮನುಷ್ಯ ಒಳ್ಳೆ ಬಟ್ಟೆ ಬರೆ ಹಾಕೊಂಡು ಊಟ ಮಾಡ್ಕೊಂಡು ಸಂತೋಷವಾಗಿರ್ಬೇಕು, ಕೆಲಸ ಮಾಡಬಾರದು ಅಂತ ಅವನ ಒಂದು ಇಚ್ಛೆ ಇದೆ. ಒಬ್ಬ ಮನುಷ್ಯ ಬಂದಿದ್ದಾನೆ. ಆ ದೊಡ್ಡ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಿನಗೆ ಕೆಲಸ ಮಾಡಿ ಊಟ ಮಾಡು ಅಂತ ಹೇಳಿದಾಗ ಕೆಲಸ ಮಾಡಕ್ ಅವನಿಗೆ ಇಷ್ಟ ಇಲ್ಲ. ಅದ್ರ ಬದಲು ದೇವರ ಹೆಸರು ಹೇಳಿ ಆದ್ರೂ ಊಟ ಹಾಕ್ತಿವಿ ಅಂದ್ರೆ ಅದನ್ನೂ ಮಾಡಕ್ಕೆ ಇಷ್ಟ ಇಲ್ಲ. ಪುಕ್ಕಟೆ ಅಂದ್ರೆ ಉಚಿತವಾಗಿ ಊಟ ನನಗೆ ಬೇಡ, ನಾನು ಅದಕ್ಕೆ ಅದ್ರ ಬದಲು ಚಿನ್ನವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಅವನ್ ಕೊಡೋ ಚಿನ್ನವನ್ನ ಇಟ್ಕೊಂಡು ನಾವೇನ್ ಮಾಡೋಣ? ಯಾಕೆಂದ್ರೆ ನೀವೇ ನಮ್ಮ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತ ಧಾನ್ಯದಿಂದ ಮಾಡಿಕೊಟ್ಟು ಚಿನ್ನದ ಚೂರುಗಳು ಬೇಕಾದಷ್ಟಿದೆ. ಆದ್ರಿಂದ ಅವನಂತೂ ಖಂಡಿತವಾಗಿ ಹಸಿವಿನಿಂದ ಬೇಗ ಸತ್ತೋಗ್ತಾನೆ ಅಂತ ಹೇಳ್ತಾನೆ. ಆ ಒಬ್ಬ ಓಡ್ಕೊಂಡು ಬಂದು, ಯಾರಿಗೆ? ಬೋಳೆಶಂಕರನಿಗೆ. ಈಗ ಬೋಳೆಶಂಕರ ಹೇಳ್ತಾನೆ, ಆಗಲೇಳಿ ನಾವು ಅವನಿಗೆ ಅನ್ನ ಹಾಕಲೇಬೇಕು. ಆಯ್ತಪ್ಪ, ಅವನು ಹಸಿವಿನಿಂದ ತುಂಬಾ ಸಾಯುವಂತ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ ಅಂದ್ರೆ ನಾವು ಅವನಿಗೆ ಅನ್ನ ಹಾಕ್ಲೇಬೇಕು ಅಂತ ಬೋಳೆಶಂಕರ ಹೇಳ್ತಾನೆ. ಆಗ ಇನ್ನೊಬ್ಬ ಹೇಳ್ತಾನೆ, ಅಗೋ ಕೋಡಂಗಿ ಅವನನ್ನ ನಿಮ್ಮಲ್ಲಿಗೆ ಕರೆತರುತ್ತಿದ್ದಾನೆ. ಸೈತಾನ ಕೋಡಂಗಿಯ ಜೊತೆ ಬರುತ್ತಾನೆ. ಸೈತಾನ ತನ್ನ ವೇಷವನ್ನ ಬದಲಾಯಿಸಿಕೊಂಡು ಇರ್ತಾನೆ. ಸೈತಾನ ಅಂತ ಗೊತ್ತಿರೋದಿಲ್ಲ ಅಲ್ವಾ? ಆಗ ಬೋಳೆಶಂಕರನ ಹತ್ರ ಕೋಡಂಗಿ ಆ ಒಂದು ವೇಷ ಬದಲಾಯಿಸಿಕೊಂಡಂತ ಸೈತಾನನ ಕರ್ಕೊಂಡು ಬರ್ತಾನೆ. ಮುಂದೆ ನೋಡಿ,
ಬೋಳೆಶಂಕರ, ನೋಡಣ್ಣ, ನೀನು ಯಾವುದೇ ಮುಜುಗರ ಇಲ್ಲದೆ ನಮ್ಮ ಮನೆಯಲ್ಲಿ ಊಟ ಮಾಡಬಹುದು. ಕೋಡಂಗಿ ಕರೆದುಕೊಂಡು ಹೋಗಿ ಪಂಕ್ತಿಯಲ್ಲಿ ಕೂರಿಸು. ಕೋಡಂಗಿ ಸೈತಾನನನ್ನು ಊಟದ ಪಂಕ್ತಿಯಲ್ಲಿ ಕೂರಿಸುವನು. ರಾಣಿ ಊಟ ಬಡಿಸುತ್ತಾ ಬರುವಳು. ಸೈತಾನ ಬಂದೊಡನೆ ನಿಲ್ಲುವಳು. ಸೈತಾನನ ಒಂದು ಸರದಿ ಬಂದ ತಕ್ಷಣ ಅವಳು ಅಲ್ಲೇ ನಿಂತು ಹೋಗ್ತಾಳೆ. ಯಾಕೆ? ಬೋಳೆಶಂಕರ ಕೋಡಂಗಿ ಕರ್ಕೊಂಬಂದಂತ ದೊಡ್ಡ ಮನುಷ್ಯ, ಆ ವ್ಯಕ್ತಿ ಇದಾನಲ್ಲ, ಅವನನ್ನ ನೋಡಪ್ಪ, ನೀನು ಯಾವುದೇ ಮುಜುಗರ ಬೇಡ ಅಂದ್ರೆ ಯಾವುದೇ ಒಂದು ನಿನಗೆ ನಾಚಿಕೆ ಆಗ್ಲಿ ಅಥವಾ ಹಂಗಾಗ್ಲಿ ಬೇಡ. ನೀನು ಆರಾಮಾಗಿ ನೀನು ಹಸಿವನ್ನ ನೀಗಿಸ್ಕೊ, ಊಟ ಮಾಡು, ಹೋಗು ಅಂತ ಹೇಳ್ತಾನೆ. ಕೋಡಂಗಿಗೆ ಹೇಳ್ತಾನೆ ಅವನನ್ನ ಕರ್ಕೊಂಡೋಗಿ ಒಂದು ಊಟದ ಸಾಲಿನಲ್ಲಿ ಕೂರಿಸು ಅಂತ. ಕೋಡಂಗಿ ಸೈತಾನನನ್ನು ಕರ್ಕೊಂಡೋಗಿ ಊಟದ ಸಾಲಿನಲ್ಲಿ ಕೂರಿಸ್ತಾನೆ. ಅಷ್ಟರಲ್ಲಿ ರಾಣಿ ಎಲ್ಲರಿಗೂ ಊಟವನ್ನ ಬಡಿಸ್ತಾ ಬರ್ತಾಳೆ, ಊಟ ಹಾಕ್ತಾ ಬರ್ತಾಳೆ. ಆ ಸೈತಾನನ ಹತ್ರ ಬಂದಾಗ ಅವಳಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಕಾರಣ ಏನು? ರಾಜಕುಮಾರಿ ಈಗ ಹೇಳ್ತಾಳೆ, ಅಯ್ಯ, ಎಲ್ಲಿ ನಿನ್ನ ಕೈ ತೋರಿಸು ನೋಡೋಣ. ಸೈತಾನ ಎರಡೂ ಕೈ ತೋರಿಸುವನು. ತಪ್ಪು ತಿಳಿಬೇಡಪ್ಪ, ಸ್ವಲ್ಪ ನಿಧಾನಿಸಿ ಆಮೇಲಿನ ಪಂಕ್ತಿಯಲ್ಲಿ ಕೂರು. ಈ ಜನ ಊಟ ಮಾಡಿದ ಮೇಲೆ ನಿನ್ನ ಸರದಿ. ತಪ್ಪು ತಿಳಿಬೇಡಪ್ಪ, ನಿಧಾನವಾಗಿ ಆಮೇಲೆ ಊಟ ಮಾಡು. ಅಂದ್ರೆ ಯಾಕೆ ರಾಣಿ ಸೈತಾನನ ಹತ್ರ ಬಂದ ತಕ್ಷಣ ನಿಲ್ಲಿಸ್ತಾಳೆ, ಊಟವನ್ನ ಸ್ಟಾಪ್ ಮಾಡ್ತಾಳೆ ಅಂದ್ರೆ, ಅವಳು ಹೇಳ್ತಾಳೆ, ನೋಡಪ್ಪ, ನಿನ್ನ ಎರಡು ಕೈಗಳನ್ನ ತೋರಿಸು ಅಂತ ಅಂದಾಗ ಕೈಗಳನ್ನ ತೋರಿಸ್ತಾನೆ ಸೈತಾನ. ಅದ್ರಲ್ಲಿ ಯಾವುದೇ ಒಂದು ಏನಿರಲ್ಲ, ಕೆಲಸ ಮಾಡಿರುವಂತ ಯಾವುದೇ ಒಂದು ಗುರುತು ಕಲೆಗಳಿರಲ್ಲ. ಆದ್ರಿಂದ ರಾಣಿ ಹೇಳ್ತಾಳೆ, ನೋಡಪ್ಪ, ಬೇಜಾರು ಮಾಡ್ಕೋಬೇಡ, ನನ್ನ ತಪ್ಪು ತಿಳ್ಕೊಬೇಡ, ನಿನಗೆ ಊಟ ಹಾಕ್ತೀನಿ. ಯಾವಾಗ ಈ ಜನರೆಲ್ಲ ಊಟ ಆದ್ಮೇಲೆ ನೀನು ಊಟ ಮಾಡು. ಯಾಕೆ? ಬೋಳೆಶಂಕರನ ರಾಜ್ಯದಲ್ಲಿ ಏನಿದೆ? ಬೋಳೆಶಂಕರನ ರಾಜ್ಯದಲ್ಲಿ ಶ್ರಮ ಜೀವಿಗಳಿಗೆ ಮೊದಲು ಊಟ, ಅಂದ್ರೆ ಕೆಲಸ ಮಾಡಿದವರಿಗೆ ಮೊದಲು ಊಟ, ಆಮೇಲೆ ಸೋಮೇರಿಗಳಿಗೆ ಊಟ ಅಂತ ಇತ್ತಲ್ವ ನಿಯಮ. ಆ ತರ ರಾಣಿ ಹೇಳ್ತಾಳೆ. ಹಾಗಾದ್ರೆ ಸೈತಾನ ಅಷ್ಟರಲ್ಲಿ ಬೋಳೆಶಂಕರ ಬರ್ತಾನೆ. ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ, ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮೇರಿಗಳ ಊಟ. ನನ್ನ ಹೆಂಡತಿ ನಿನಗೆ ಅದನ್ನ ಹೇಳಿದಳು, ಯೋಚನೆ ಬೇಡ, ಆಮೇಲಿನ ಸರದಿ ನಿನ್ನದೇ. ಸೈತಾನನಿಗೆ ಅಂದ್ರೆ ಆ ವೇಷಧಾರಿಗೆ ಏನ್ ಹೇಳ್ತಾನೆ ಬೋಳೆಶಂಕರ, ನೋಡು, ತಪ್ಪು ತಿಳ್ಕೊಬೇಡ, ನನ್ನ ಹೆಂಡತಿ ಹೇಳಿದ್ದು ಇಷ್ಟೇ, ಯಾರು ಕಷ್ಟಪಟ್ಟು ಜಡ್ಡುಗಟ್ಟಿ ಕೆಲಸ ಮಾಡಿದ್ದ ಕೈಗಳಿದೆಯಲ್ಲ, ಆ ಶ್ರಮಜೀವಿಗಳಿಗೆ ಮೊದಲು ಊಟ ಮಾಡಿ ಆದ್ಮೇಲೆ ನೀನು ಆಮೇಲೆ ಊಟ ಮಾಡು, ಆಮೇಲೆ ನಿನ್ನ ಸರದಿ ಬಂದೇ ಬರುತ್ತೆ. ಸೈತಾನನಿಗೆ ಕೋಪ ಬಂದ್ಬಿಡುತ್ತೆ. ನೀವೆಲ್ಲ ಹಂದಿಗಳ ಹಾಗೆ ವಾಸ ಮಾಡುತ್ತಿದ್ದೀರಿ, ಮನುಷ್ಯರ ತರ ಜೀವಿಸೋದು ಹೇಗೆಂದು ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಏನು ಅಂತ? ನೀವೆಲ್ಲ ಹಂದಿಗಳ ಹಾಗೆ, ನೀವೆಲ್ಲ ಕೆಳಮಟ್ಟದಲ್ಲಿ ಇದೀರಾ, ಅಂದ್ರೆ ಮನುಷ್ಯರ ತರ ನಿಮ್ಗೆ ಜೀವನ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಂತ ಅವನು ಬೈತಾನೆ. ಆಗ ಬೋಳೆಶಂಕರ, ಹೌದಾ, ಯಾಕಯ್ಯ ಹಾಗಂದೆ ಅಂತ ಕೇಳ್ತಾನೆ ಬೋಳೆಶಂಕರ. ಸೈತಾನ ಹೇಳ್ತಾನೆ, ಪ್ರತಿಯೊಬ್ಬನು ತನ್ನ ಕೈಯಿಂದಲೇ ಕೆಲಸ ಮಾಡಬೇಕಂತ ಕಾನೂನು ಮಾಡಿದ್ದು ಈ ನಿನ್ನ ಬೆಪ್ತಕ್ಕಡಿ ರಾಜ್ಯದಲ್ಲಿ ಮಾತ್ರ. ಜನ ಕೈಯಿಂದ ಮಾತ್ರ ಕೆಲಸ ಮಾಡಬೇಕೆ. ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡುತ್ತಾರಂತ ನಿನಗೇನಾದ್ರೂ ಗೊತ್ತಿದೆಯೇ? ಅಂದ್ರೆ ಈ ಬೆಪ್ತಕ್ಕಡಿ ರಾಜ್ಯ ಇದೆಯಲ್ಲ ನಿಂದು, ಅದರಲ್ಲಿ ಮಾತ್ರ ಈ ಕಾನೂನು ಇರೋದು, ಕೈಯಿಂದ ಕೆಲಸ ಮಾಡಬೇಕು ಅಂತ. ಎಲ್ರು ಎಲ್ಲಿಂದ ಕೆಲಸ ಮಾಡ್ತಾರೆ? ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾರೆ. ಬುದ್ಧಿವಂತರು ತಮ್ಮ ತಲೆಯಿಂದ ಕೆಲಸ ಮಾಡ್ತಾರೆ. ಕೈಯಿಂದ ಕೆಲಸ ಮಾಡಿದವರಿಗೆ ಮಾತ್ರ ಊಟ ಅನ್ನೋದು ನಿನ್ನಲ್ಲಿ ಮಾತ್ರ ಇರೋದು. ಅದಕ್ಕೆ ನಾನು ನಿಮ್ಮನ್ನ ಬೈದಿದ್ದೀನಿ ಅಂತ ಸೈತಾನ ಹೇಳ್ತಾನೆ. ನೀವೆಲ್ಲ ಹಂದಿಗಳ ಹಾಗೆ ವಾಸ ಮಾಡುತ್ತಿದ್ದೀರಿ, ಮನುಷ್ಯರ ತರ ಜೀವಿಸೋದು ಹೇಗೆಂದು ನಿಮಗೆ ಗೊತ್ತೇ ಇಲ್ಲ. ಬೋಳೆಶಂಕರ, ಹೌದಾ, ಯಾಕಯ್ಯ ಹಾಗಂದೆ? ಸೈತಾನ, ಪ್ರತಿಯೊಬ್ಬರು ತನ್ನ ಕೈಯಿಂದಲೇ ಕೆಲಸ ಮಾಡಬೇಕಂತ ಕಾನೂನು ಮಾಡಿದ್ದು ಈ ನಿನ್ನ ಬೆಪ್ತಕ್ಕಡಿ ರಾಜ್ಯದಲ್ಲಿ ಮಾತ್ರ. ಕೈಯಿಂದ ಮಾತ್ರ ಕೆಲಸ ಮಾಡ್ಬೇಕೆ? ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡ್ತಾರಂತ ನಿನಗೆ ಇದರಾದ್ರೂ ಗೊತ್ತಿದೆಯಾ? ಬೋಳೆಶಂಕರ, ಅದೇನೋ ಸರಿಯೇ, ಆದರೆ ಅದ್ಯಾಕಣ್ಣ ನಿನಗೆ ನೀನೇ ಅಷ್ಟು ಚಿತ್ರಹಿಂಸೆ ಕೊಟ್ಕೊಳ್ತೀಯ? ತಲೆ ಸಿಡಿದರೆ ಅದೇನು ಸಂತೋಷ ಕರವೇ? ಕೈ ಬೆರಳಿನಿಂದ ಎಷ್ಟು ಹೊತ್ತು ಕೆಲಸ ಮಾಡಿದರೂ ಅವು ಸಿಡಿಯುವುದಿಲ್ಲ, ಗೊತ್ತಾ? ಹಾಗಿದ್ದಾಗ ಕೈ ಬೆರಳನ್ನೇ ಯಾಕೆ ಉಪಯೋಗಿಸಬಾರದು? ಸೊ ನಾವು ಈಗ ನೋಡಿದ್ವಿ, ಈಗಾಗಲೇ ಮನುಷ್ಯರ ತರ ಹಂದಿಗಳ ತರ ನೀನು ಬದುಕ್ತಾ ಇದೀಯಾ, ಮನುಷ್ಯರ ತರ ಬದುಕ್ತಾ ಇಲ್ಲ, ನಿಮಗೆ ಹೇಗ್ ಬದುಕ್ಬೇಕು ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾನೆ ಸೈತಾನ. ಆಗ ಆಮೇಲೆ ಹೇಳ್ತಾನೆ, ಕೈಯಿಂದ ಕೆಲಸ ಮಾಡೋದಕ್ಕಿಂತ ತಲೆಯಿಂದ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ, ಅಂದ್ರೆ ಬುದ್ಧಿವಂತರು ಮಾಡೋದು. ಅಷ್ಟರಲ್ಲಿ ಇವನು ಬೋಳೆಶಂಕರ ಸುಮ್ಮನೆ ಇರ್ತಾನ. ಬೋಳೆಶಂಕರ ಹೇಳ್ತಾನೆ, ಅದೇನೋ ಸರಿಯೇ, ಆದ್ರೆ ನೀನ್ ಯಾಕೆ ನಿನಗೆ ಚಿತ್ರಹಿಂಸೆ ಕೊಟ್ಕೋತೀಯಪ್ಪ? ತಲೆಯನ್ನ ಯಾಕೆ ನೀನು ಉಪಯೋಗಿಸ್ತೀಯ?
ತಲೆಯಿಂದ ಕೆಲಸ ಮಾಡೋದ್ರ ಬದಲು ಕೈಯಿಂದ ಕೆಲಸ ಮಾಡು. ಆ ಬೆರಳಿನಿಂದ ಕೆಲಸ ಮಾಡಿದ್ರೆ ಬೆರಳೇನು ಸಿಡ್ದೋಗುತ್ತಾ ತಲೆ ತರ? ಇಲ್ಲ ಅಲ್ವಾ? ಅದಕ್ಕೆ ಬೆರಳನ್ನ ಉಪಯೋಗಿಸಿ ಕೆಲಸ ಮಾಡು ಅಂತ ನಾನು ಹೇಳ್ತಿರೋದು ಅಂತ ಬೋಳೆಶಂಕರ ಹೇಳ್ತಾನೆ. ಸೈತಾನ ತಲೆ ಸಿಡಿದರೂ ಪರವಾಗಿಲ್ಲ, ಬೆಪ್ತಕಿಡಿಗಳಾದ ನಿಮ್ಮ ಮೇಲಿನ ಮರುಕದಿಂದಲೇ ಅದನ್ನೆಲ್ಲ ನಾನು ಮಾಡುವುದು. ನಾನು ಅಷ್ಟು ಚಿತ್ರಹಿಂಸೆ ಕೊಟ್ಟುಕೊಳ್ಳದಿದ್ದರೆ ನೀವು ಕೊನೆಯವರೆಗೂ ಬೆಪ್ತಕಿಡಿಗಳಾಗಿ ಇರುತ್ತೀರಿ. ಆದರೆ ನಾನು ಸ್ವಂತ ತಲೆಯಿಂದ ಕೆಲಸ ಮಾಡುವ ಮೂಲಕ ನಿಮಗೆ ಕಲಿಸಿಕೊಡಬಲ್ಲೆ. ಬೆಪ್ತಕಿಡಿಗಳಾಗೇ ಇರ್ತೀರಾ. ಯಾಕೆ ನಾನು ಚಿತ್ರಹಿಂಸೆ ಕೊಟ್ಕೊಳ್ತೀನಿ ಅಂದ್ರೆ ನನಗೆ ನಿಮ್ಮನ್ನ ನೋಡಿ ಬೇಜಾರಾಗುತ್ತೆ. ಬೆಪ್ತಕಿಡಿಗಳಾಗೇ ಇದ್ಬಿಡ್ತೀರಾ. ನಿಮ್ ತಲೆ ಉಪಯೋಗಿಸಿ ಕೆಲಸನೇ ಮಾಡಲ್ಲ, ನೀವು ಬರೀ ಕೈಯಿಂದನೇ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀರಾ. ಅದಕ್ಕೆ ನಾನು ತಲೆಯಿಂದ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಬೋಳೆಶಂಕರ. ಅಗತ್ಯವಾಗಿ ಕಲಿಸಿಕೊಡು ಮಾರಾಯ. ಚಳಿಗಾಲದಲ್ಲಿ ನಮ್ಮ ಕೈ ಸೆಟೆದುಕೊಂಡಾಗ ಕೈಗೆ ಬದಲು ತಲೆಯಿಂದ ಕೆಲಸ ಮಾಡಬಹುದು. ಅಯ್ಯ ಕೋಡಂಗಿ, ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನ ಕಲಿಸಿಕೊಡುತ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರದ ಗೋಪುರ ಇದೆಯಲ್ಲ, ಅಲ್ಲಿ ಸೇರಬೇಕೆಂದು ಡಂಗೂರ ಸಾರು. ಕೋಡಂಗಿ ಆಗಲಿ. ಸೈತಾನ ಹೇಳ್ತಾನೆ ತಲೆಯಿಂದ ಕೆಲಸ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಬೋಳೆಶಂಕರ ಹೇಳ್ತಾನೆ, ಅಯ್ಯೋ ಧಾರಾಳವಾಗಿ ಹೇಳ್ಕೊಡಪ್ಪ. ನೀನ್ ತಲೆಯಿಂದ ಕೆಲಸ ಮಾಡೋದನ್ನ ಹೇಳ್ಕೊಟ್ರೆ ನಮ್ಗೆ ಇನ್ನೂ ಉಪಕಾರ. ಯಾಕೆ? ಕೈ ಕೆಲಸ ಮಾಡೋದು ಇದ್ದಾಗ ಚಳಿಗಾಲದಲ್ಲಿ ಕೈಗಳೆಲ್ಲ ಸೆಟೆದುಕೊಂಡಿರುತ್ತೆ, ಅಂದ್ರೆ ಕೈಗಳೆಲ್ಲ ಒಂಥರ ಗಟ್ಟಿಯಾಗ್ಬಿಟ್ಟಿರುತ್ತೆ. ಅಂತ ಸಂದರ್ಭದಲ್ಲಿ ತಲೆಯನ್ನು ಉಪಯೋಗಿಸಿ ಕೆಲಸ ಮಾಡ್ಬೋದಲ್ಲ. ಒಟ್ಟಾರೆ ನನ್ನ ರಾಜ್ಯದಲ್ಲಿ ಏನು ಶ್ರಮಕ್ಕೆ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಇರೋದ್ರಿಂದ ಶ್ರಮ ಕೆಲಸ ಮಾಡಬೇಕು. ತಲೆಯಿಂದಾದ್ರೂ ಮಾಡು, ಕೈಯಿಂದಾದ್ರೂ ಮಾಡು. ಸೊ ಆ ಒಂದು ಚಳಿಗಾಲ ಬಂದಾಗ ತಲೆಯನ್ನು ಉಪಯೋಗಿಸಿ ನಾವು ನೀನು ಹೇಳ್ಕೊಟ್ಟಾಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕೋಡಂಗಿಗೆ ಹೇಳ್ತಾನೆ, ಹೋಗು, ಈ ಒಂದು ದೊಡ್ಡ ಮನುಷ್ಯ ನಮ್ಮ ರಾಜ್ಯಕ್ಕೆ ಬಂದಿದ್ದಾನೆ, ಅವನು ತಲೆಯಿಂದ ಕೆಲಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾನೆ. ಅದಕ್ಕೆ ಊರಿನ ರಾಜ್ಯದ ಎಲ್ಲ ಜನರು ಎಲ್ಲಿ ಸೇರ್ಬೇಕು? ನಮ್ಮ ಎತ್ತರದ ಗೋಪುರ ಇದೆಯಲ್ಲ ಅಲ್ಲಿ ಸೇರಿ ಅಂತ ಡಂಗೂರ ಸಾರಿಸು ಅಂತ ಕೋಡಂಗಿಗೆ ಆಜ್ಞೆ ಮಾಡ್ತಾನೆ ಯಾರು? ನಮ್ಮ ಬೋಳೆಶಂಕರ. ಇದಿಷ್ಟು ಈ ಒಂದು ದೃಶ್ಯದಲ್ಲಿ ನಾವು ನೋಡಿದ್ವಿ. ಈ ಒಂದು ದೃಶ್ಯದಲ್ಲಿ ಈ ಒಂದು ಬೋಳೆಶಂಕರ ಸೈತಾನ ಮಾಡುವಂತಹ ಒಂದು ತಲೆಯಿಂದ ಮಾಡುವ ಕೆಲಸವನ್ನ ಹೇಳ್ಕೊಡ್ಲಿಕ್ಕೆ ಜನರನ್ನ ಸೇರಿಸುವಂತ ಒಂದು ಡಂಗೂರ ಸಾರಿಸ್ತಾನೆ. ಇಲ್ಲಿಗೆ ಈ ಒಂದು ದೃಶ್ಯ ಮುಗಿಯುತ್ತೆ. ಮುಂದಿನ ಒಂದು ದೃಶ್ಯದಲ್ಲಿ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.